ಧ್ವನಿ ನಂದಲ್ಲ ಎಂದಿದ್ದಂತಹ ಮಢೇನೂರು ಮನು ಈಗ ಉಲ್ಟಾ ಹೊಡೆದಿದ್ದಾರೆ. ನಂದೇ ವಾಯ್ಸ್, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಮಢೇನೂರು ಮನು ಹೇಳಿಕೊಂಡಿದ್ದಾರೆ. ಧ್ವನಿ ನಂದಲ್ಲ ಎಂದಿದ್ದಂತಹ ಮಢೇನೂರು ಮನು ಈಗ ಉಲ್ಟಾ ನಂದೇ ವಾಯ್ಸ್, ನನ್ನನ್ನ ಕ್ಷಮಿಸಿ ಅಂತ ಹೇಳಿರುವಂತಹ ಮಢೇನೂರು ಮನು. ನನ್ನ ಜೊತೆಯಲ್ಲಿ ಇದ್ದವರೇ ನನಗೆ ಚೂರಿಯನ್ನ ಹಾಕಿದ್ರು, ಸಂಘದೋಷದಿಂದ ದಾರಿ ತಪ್ಪಿದೆ ಅಂತ ಹೇಳಿ ಒಪ್ಪಿಕೊಂಡಿರುವಂತಹ ಮಢೇನೂರು. ನಾನಿಂದೆಂದೂ ಯಾರನ್ನೂ ಕೂಡ ನೋಯಿಸೋದಿಲ್ಲ ಅಂತ ಹೇಳಿ ಮಢೇನೂರು ಮನು ಹೇಳಿರುವಂಥದ್ದು. ದರ್ಶನ್ ಮನೆ ಬಾಗಿಲಿಗೆ ಹೋಗಿ ಕಾಲು ಹಿಡಿದು ಕ್ಷಮೆಯನ್ನ ಕೇಳ್ತೀನಿ, ಶಿವಣ್ಣ ಕ್ಷಮಿಸು ಬಿಡಿ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಆಡಿಯೋದಲ್ಲಿ ಇರುವ ಎಲ್ಲವೂ ಕೂಡ ನನ್ನ ಹೇಳಿಕೆ ಅಲ್ಲ, ಏನೂ ಮಾಡಲು ಹೋಗಿ ಮತ್ತಿನ್ನೇನೋ ಆಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ, ನಾನು ಬದಲಾಗುತ್ತೇನೆ ಅಂತ ಹೇಳಿ ಮಢೇನೂರು ಮನು ಗೋಗರ್ತಿದ್ದಾರೆ. ಹೇಳ್ಬೇಕಾದ್ರೆ ಸ್ವಲ್ಪ ತಲೆ ಇರಬೇಕಾಗಿತ್ತು. ಮಢೇನೂರು ಮನು ತನ್ನ ತಪ್ಪನ್ನ ಒಪ್ಕೊಂಡಿರುವಂಥದ್ದು. ಅಂದರೆ ಆ ಒಂದು ವಾಯ್ಸ್ ನಂದಲ್ಲ ಅಂತ ಮೊದಲಿಂದನೂ ಹೇಳ್ತಾ ಇದ್ದಂಥ ಮಢೇನೂರು ಮನು ಈಗ ಅದೇ ವಾಯ್ಸ್ ನಂದು ಅಂತ ಒಪ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಬಗ್ಗೆ, ದರ್ಶನ್ ಬಗ್ಗೆ, ಧ್ರುವ ಸರ್ಜಾ ಅವ್ರ ಬಗ್ಗೆ ಎಲ್ಲ ತಮಗೆ ಹೆಂಗೆ ಬೇಕೋ ಹಂಗೆ ಮಾತನಾಡಿರುವಂತಹ ಮಢೇನೂರು ಮನು ಒಂದೇ ಸಿನಿಮಾಗೆ ಈ ರೇಂಜಿಗೆ ಆಗಿದ್ದಾರೆ ಅಂತ ಸಾಕಷ್ಟು ಜನ ಮಾತನಾಡ್ಕೊಂಡಿದ್ದಾರೆ. ಈಗ ತಪ್ಪಿನ ಅರಿವಾಗಿದೆ, ಆ ಒಂದು ಕಾರಣಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ನಾಳೆ ಸಿನಿಮಾ ರಿಲೀಸ್, ಇಷ್ಟಪಟ್ಟು ಮಾಡಿರುವ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.